ತಲ್ಲಣ ಸೃಷ್ಟಿಸಿ ಭೀಮಾ ಪ್ರವಾಹ ಸ್ವಲ್ಪ ಕಡಿಮೆಯಾಗಿದ್ರೂ ಕೂಡ ರೈತರಿಗೆ ಆತಂಕ ಮಾತ್ರ ದೂರ ಆಗಿಲ್ಲ. ಕಾರಣ ಸಾವಿರಾರು ಎಕರೆಯಲ್ಲಿ ಬೆಳೆದಿದ್ದಂತಹ ಭತ್ತ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗೋಗಿದೆ. ವಡಗೇರ ತಾಲೂಕಿನ ಹಲವು ಹಳ್ಳಿಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ಈಗ ಮನೆ ಮಾಡಿದೆ. ಬಹಳ ಮುಖ್ಯವಾಗಿ ನಿನ್ನೆ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆಯನ್ನ ಮಾಡಿದ್ರು. ಆದ್ರೆ ಅದು ಕಾಟಾಚಾರಕ್ಕೆ. ವೈಮಾನಿಕ ಸಮೀಕ್ಷೆ ಮಾಡಿದರೆ ಜನರ ಕಷ್ಟ ಅರ್ಥ ಆಗತ್ತಾ, ಜನರ ಮಧ್ಯೆ ಮುಖ್ಯಮಂತ್ರಿಗಳು ಬರಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಬನ್ನಿ, ವರದಿಯಲ್ಲಿ ಏನಿದೆ ನೋಡ್ಕೊಂಡ್ ಬರೋಣ. ಯಾದಗಿರಿ ಜಿಲ್ಲೆಯ ಜನರ ಬದುಕು ಮತ್ತು ರೈತರ ಜೀವವನ್ನೇ ನುಂಗಿ ಹಾಕಿದ ಭೀಮಾ ಪ್ರವಾಹ ಇದೀಗ ಸ್ವಲ್ಪರ ಮಟ್ಟಿಗೆ ತಗ್ಗಿರುವಂತದ್ದು. ಹೀಗಾಗಿ ನಾನು ಕೂಡ ಇರುವಂತದ್ದು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದಲ್ಲಿ ಇದ್ದೀನಿ. ನೋಡ್ತಾ ಇರಬಹುದು ನೀವು, ನಾಯ್ಕಲ್ ಗ್ರಾಮದ ಹಲವು ಮನೆಗಳು ಮತ್ತು ಲಕ್ಷಾಂತರ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಗಳೆಲ್ಲವನ್ನ ಕೂಡ ಭೀಮಾ ನದಿ ಪ್ರವಾಹ ನುಂಗಿ ಹಾಕಿತ್ತು. ಆದ್ರೆ ಸ್ವಲ್ಪರ ಮಟ್ಟಿಗೆ ಭೀಮಾ ಪ್ರವಾಹ ತಗ್ಗಿರೋದ್ರಿಂದ ಇವತ್ತು ಬೆಳೆಗಳೆಲ್ಲವೂ ಕೂಡ ಈಗಾಗಲೇ ಹಾನಿಗೀಡಾಗಿರುವಂತದ್ದು ನೀವು ನೋಡ್ತಾ ಇರಬಹುದು. ಯಾಕಂತಂದ್ರೆ ಇವತ್ತು ಆ ಭೀಮಾ ನದಿ ಪ್ರವಾಹದಿಂದ ಸಾಕಷ್ಟು ಪ್ರಮಾಣದಲ್ಲಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರತಕ್ಕಂತಹ ಭತ್ತ ಆಗಿರ್ಬೋದು, ಹತ್ತಿ ಆಗಿರ್ಬೋದು ಮತ್ತು ತೊಗರಿ, ಸೋಯಾಬೀನ್ ಸೇರಿದಂತೆ ಹಲವು ಬೆಳೆಗಳು ಕೂಡ ಈಗಾಗಲೇ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ವೈಮಾನಿಕ ಸಮೀಕ್ಷೆಯನ್ನ ಮಾಡಿಕೊಂಡು ಈ ಒಂದು ಬೆಳೆ ಪರಿಹಾರದ ಸಮೀಕ್ಷೆಯನ್ನು ಕೈ ತೊಳೆದುಕೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಆದ್ರೆ ಈ ಯಾದಗಿರಿ ಜಿಲ್ಲೆಯ ರೈತರ ಒಂದು ಬೇಡಿಕೆ ಏನಂತಂದ್ರೆ ಈ ಭಾಗದ ರೈತರಿಗೂ ಕೂಡ ಸರ್ಕಾರ ಒಂದು ಕೂಡಲೇ ಪ್ರತಿಯೊಂದು ರೈತರಿಗೂ ಕೂಡ ಅಧಿಕಾರಿಗಳ ಜೊತೆಗೆ ಭೇಟಿ ನೀಡಿ ಎಲ್ಲ ಬೆಳೆಯನ್ನ ಪರಿಶೀಲನೆ ನಡೆಸುವ ಮೂಲಕ ಅವರ ಬೆಳೆಯನ್ನು ಸಮೀಕ್ಷೆ ನಡೆಸಿ ಅವ್ರಿಗೂ ಕೂಡ ಸೂಕ್ತ ಪರಿಹಾರವನ್ನ ಘೋಷಣೆ ಮಾಡಬೇಕು ಅಂತ ಆಗ್ರಹವನ್ನ ಪಡಿಸ್ತಾ ಇರಬಹುದು. ನೀವು ಈ ಭಾಗದಲ್ಲೂ ಕೂಡ ನೋಡ್ತಾ ಇರಬಹುದು, ಇನ್ನೂ ಕೂಡ ಜಮೀನಲ್ಲಿ ನೀರಿದಾವೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ನೀರಿದ್ದುಕೊಂಡು ಅಪಾರ ಪ್ರಮಾಣದ ಪ್ರವಾಹ ಏನಿತ್ತು ಆ ಪ್ರವಾಹ ಕೂಡ ಈಗಾಗಲೇ ತಗ್ಗಿರುವಂತದ್ದು ನೋಡ್ತಾ ಇರಬಹುದು ನೀವು. ನೀರು ಕೂಡ ಈ ರೀತಿ ಮಲಿನಗೊಂಡಿದ್ದಾವೆ. ಅಂದ್ರೆ ಇದೆಲ್ಲವೂ ಕೂಡ ಈ ಒಂದು ಬೆಳೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ಈಗ ನೋಡ್ತಾ ಇರಬಹುದು, ತೆನೆಗಟ್ತಾ ಇರ್ತಕ್ಕಂಥ ತೆನೆಗಳು ಕೂಡ ನೀರಲ್ಲಿ ಬಿದ್ದಿದ್ದಾವೆ. ಅವೆಲ್ಲವೂ ಕೂಡ ಬಿದ್ದಿರೋದ್ರಿಂದ ಈ ಒಂದು ತೆನೆಗಳು ಕೂಡ ಕಟ್ಟೋದಿಲ್ಲ, ಅಪಾರ ಪ್ರಮಾಣದ ಬೆಳೆಗಳು ಕೂಡ ಹಾನಿ ಆಗ್ತವೆ. ಈ ನಿಟ್ಟಿನಲ್ಲಿ ರೈತರು ಕೂಡ ಸಾಕಷ್ಟು ಸಂಕಷ್ಟವನ್ನು ಎದುರಿಸುವಂತ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಸಿಎಂ ಅವರು ವೈಮಾನಿಕ ಸಮೀಕ್ಷೆಯನ್ನ ಮಾಡಿ ಕೈ ತೊಳೆದುಕೊಂಡ್ರೆ ಸಾಲದು, ನಮ್ಮ ಯಾದಗಿರಿ ಜಿಲ್ಲೆಗೂ ಬಂದು ಜಿಲ್ಲೆಯಲ್ಲಿರ್ತಕ್ಕಂಥ ಈ ಒಂದು ಎಲ್ಲವನ್ನ ಬೆಳೆ ಸಮೀಕ್ಷೆಯನ್ನ ನಡೆಸುವ ಮೂಲಕ ಪ್ರತಿಯೊಂದು ಎಕರೆಗೆ ಸುಮಾರು 25,000 ಕನಿಷ್ಠ ಪರಿಹಾರ ಬೆಲೆಯನ್ನ ಘೋಷಣೆ ಮಾಡುವ ಮೂಲಕ ರೈತರಿಗೆ ಒಂದು ಸೂಕ್ತವಾದಂತಹ ಪರಿಹಾರವನ್ನ ನೀಡಬೇಕು. ಜೊತೆಗೆ ಕಂದಾಯ ಸಚಿವರು, ಕೃಷಿ ಸಚಿವರು ನಮ್ಮ ಜಿಲ್ಲೆಗೆ ಭೇಟಿ ಕೊಡಬೇಕು. ಭೇಟಿ ನೀಡಿ ಪ್ರತಿಯೊಂದು ಜಮೀನನ್ನ, ಪ್ರತಿಯೊಬ್ಬ ರೈತರ ಜಮೀನಿಗೂ ಕೂಡ ಭೇಟಿ ನೀಡಿ ಅವರಿಗೆ ಒಂದು ಸಮೀಕ್ಷೆಯನ್ನು ನೀಡಿ ಅವರಿಗೆ ಪರಿಹಾರವನ್ನ ಕೊಡುವಂತ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕು ಅಂತೇಳಿ ಇಲ್ಲಿರುವಂತಹ ರೈತರು ಕೂಡ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಯಾದಗಿರಿಯಲ್ಲಿ ತಲ್ಲಣ ಸೃಷ್ಟಿಸಿ ಭೀಮಾ ಪ್ರವಾಹ ಸ್ವಲ್ಪ ಕಡಿಮೆಯಾಗಿದ್ರೂ ಕೂಡ ರೈತರಿಗೆ ಆತಂಕ ಮಾತ್ರ ದೂರ ಆಗಿಲ್ಲ. ಕಾರಣ ಸಾವಿರಾರು ಎಕರೆಯಲ್ಲಿ ಬೆಳೆದಿದ್ದಂತಹ ಭತ್ತ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗೋಗಿದೆ. ವಡಗೇರ ತಾಲೂಕಿನ ಹಲವು ಹಳ್ಳಿಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ಈಗ ಮನೆ ಮಾಡಿದೆ. ಬಹಳ ಮುಖ್ಯವಾಗಿ ನಿನ್ನೆ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆಯನ್ನ ಮಾಡಿದ್ರು. ಆದ್ರೆ ಅದು ಕಾಟಾಚಾರಕ್ಕೆ. ವೈಮಾನಿಕ ಸಮೀಕ್ಷೆ ಮಾಡಿದರೆ ಜನರ ಕಷ್ಟ ಅರ್ಥ ಆಗತ್ತಾ, ಜನರ ಮಧ್ಯೆ ಮುಖ್ಯಮಂತ್ರಿಗಳು ಬರಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಬನ್ನಿ, ವರದಿಯಲ್ಲಿ ಏನಿದೆ ನೋಡ್ಕೊಂಡ್ ಬರೋಣ. ಯಾದಗಿರಿ ಜಿಲ್ಲೆಯ ಜನರ ಬದುಕು ಮತ್ತು ರೈತರ ಜೀವವನ್ನೇ ನುಂಗಿ ಹಾಕಿದ ಭೀಮಾ ಪ್ರವಾಹ ಇದೀಗ ಸ್ವಲ್ಪರ ಮಟ್ಟಿಗೆ ತಗ್ಗಿರುವಂತದ್ದು. ಹೀಗಾಗಿ ನಾನು ಕೂಡ ಇರುವಂತದ್ದು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದಲ್ಲಿ ಇದ್ದೀನಿ. ನೋಡ್ತಾ ಇರಬಹುದು ನೀವು, ನಾಯ್ಕಲ್ ಗ್ರಾಮದ ಹಲವು ಮನೆಗಳು ಮತ್ತು ಲಕ್ಷಾಂತರ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಗಳೆಲ್ಲವನ್ನ ಕೂಡ ಭೀಮಾ ನದಿ ಪ್ರವಾಹ ನುಂಗಿ ಹಾಕಿತ್ತು. ಆದ್ರೆ ಸ್ವಲ್ಪರ ಮಟ್ಟಿಗೆ ಭೀಮಾ ಪ್ರವಾಹ ತಗ್ಗಿರೋದ್ರಿಂದ ಇವತ್ತು ಬೆಳೆಗಳೆಲ್ಲವೂ ಕೂಡ ಈಗಾಗಲೇ ಹಾನಿಗೀಡಾಗಿರುವಂತದ್ದು ನೀವು ನೋಡ್ತಾ ಇರಬಹುದು. ಯಾಕಂತಂದ್ರೆ ಇವತ್ತು ಭೀಮಾ ನದಿ ಪ್ರವಾಹದಿಂದ ಸಾಕಷ್ಟು ಪ್ರಮಾಣದಲ್ಲಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರತಕ್ಕಂತಹ ಭತ್ತ ಆಗಿರ್ಬೋದು, ಹತ್ತಿ ಆಗಿರ್ಬೋದು ಮತ್ತು ತೊಗರಿ, ಸೋಯಾಬೀನ್ ಸೇರಿದಂತೆ ಹಲವು ಬೆಳೆಗಳು ಕೂಡ ಈಗಾಗಲೇ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ವೈಮಾನಿಕ ಸಮೀಕ್ಷೆಯನ್ನ ಮಾಡಿಕೊಂಡು ಈ ಒಂದು ಬೆಳೆ ಪರಿಹಾರದ ಸಮೀಕ್ಷೆಯನ್ನು ಕೈ ತೊಳೆದುಕೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಆದ್ರೆ ಈ ಯಾದಗಿರಿ ಜಿಲ್ಲೆಯ ರೈತರ ಒಂದು ಬೇಡಿಕೆ ಏನಂತಂದ್ರೆ ಈ ಭಾಗದ ರೈತರಿಗೂ ಕೂಡ ಸರ್ಕಾರ ಒಂದು ಕೂಡಲೇ ಪ್ರತಿಯೊಂದು ರೈತರಿಗೂ ಕೂಡ ಅಧಿಕಾರಿಗಳ ಜೊತೆಗೆ ಭೇಟಿ ನೀಡಿ ಎಲ್ಲ ಬೆಳೆಯನ್ನ ಪರಿಶೀಲನೆ ನಡೆಸುವ ಮೂಲಕ ಅವರ ಬೆಳೆಯನ್ನು ಸಮೀಕ್ಷೆ ನಡೆಸಿ ಅವ್ರಿಗೂ ಕೂಡ ಸೂಕ್ತ ಪರಿಹಾರವನ್ನ ಘೋಷಣೆ ಮಾಡಬೇಕು ಅಂತ ಆಗ್ರಹವನ್ನ ಪಡಿಸ್ತಾ ಇರಬಹುದು. ನೀವು ಈ ಭಾಗದಲ್ಲೂ ಕೂಡ ನೋಡ್ತಾ ಇರಬಹುದು, ಇನ್ನೂ ಕೂಡ ಜಮೀನಲ್ಲಿ ನೀರಿದಾವೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ನೀರಿದ್ದುಕೊಂಡು ಅಪಾರ ಪ್ರಮಾಣದ ಪ್ರವಾಹ ಏನಿತ್ತು ಆ ಪ್ರವಾಹ ಕೂಡ ಈಗಾಗಲೇ ತಗ್ಗಿರುವಂತದ್ದು ನೋಡ್ತಾ ಇರಬಹುದು ನೀವು. ನೀರು ಕೂಡ ಈ ರೀತಿ ಮಲಿನಗೊಂಡಿದ್ದಾವೆ. ಅಂದ್ರೆ ಇದೆಲ್ಲವೂ ಕೂಡ ಈ ಒಂದು ಬೆಳೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ಈಗ ನೋಡ್ತಾ ಇರಬಹುದು, ತೆನೆಗಟ್ತಾ ಇರ್ತಕ್ಕಂಥ ತೆನೆಗಳು ಕೂಡ ನೀರಲ್ಲಿ ಬಿದ್ದಿದ್ದಾವೆ. ಅವೆಲ್ಲವೂ ಕೂಡ ಬಿದ್ದಿರೋದ್ರಿಂದ ಈ ಒಂದು ತೆನೆಗಳು ಕೂಡ ಕಟ್ಟೋದಿಲ್ಲ, ಅಪಾರ ಪ್ರಮಾಣದ ಬೆಳೆಗಳು ಕೂಡ ಹಾನಿ ಆಗ್ತವೆ. ಈ ನಿಟ್ಟಿನಲ್ಲಿ
ರೈತರು ಕೂಡ ಸಾಕಷ್ಟು ಸಂಕಷ್ಟವನ್ನು ಎದುರಿಸುವಂತ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಸಿಎಂ ಅವರು ವೈಮಾನಿಕ ಸಮೀಕ್ಷೆಯನ್ನು ಮಾಡಿ ಕೈ ತೊಳೆದುಕೊಂಡ್ರೆ ಸಾಲದು, ನಮ್ಮ ಯಾದಗಿರಿ ಜಿಲ್ಲೆಗೂ ಬಂದು ಜಿಲ್ಲೆಯಲ್ಲಿರ್ತಕ್ಕಂಥ ಈ ಒಂದು ಎಲ್ಲವನ್ನ ಬೆಳೆ ಸಮೀಕ್ಷೆಯನ್ನು ನಡೆಸುವ ಮೂಲಕ ಪ್ರತಿಯೊಂದು ಎಕರೆಗೆ ಸುಮಾರು 25,000 ಕನಿಷ್ಠ ಪರಿಹಾರ ಬೆಲೆಯನ್ನ ಘೋಷಣೆ ಮಾಡುವ ಮೂಲಕ ರೈತರಿಗೆ ಒಂದು ಸೂಕ್ತವಾದಂತಹ ಪರಿಹಾರವನ್ನ ನೀಡಬೇಕು. ಜೊತೆಗೆ ಕಂದಾಯ ಸಚಿವರು, ಕೃಷಿ ಸಚಿವರು ನಮ್ಮ ಜಿಲ್ಲೆಗೆ ಭೇಟಿ ಕೊಡಬೇಕು. ಭೇಟಿ ನೀಡಿ ಪ್ರತಿಯೊಂದು ಜಮೀನನ್ನ, ಪ್ರತಿಯೊಬ್ಬ ರೈತರ ಜಮೀನಿಗೂ ಕೂಡ ಭೇಟಿ ನೀಡಿ ಅವರಿಗೆ ಒಂದು ಸಮೀಕ್ಷೆಯನ್ನು ನೀಡಿ ಅವರಿಗೆ ಪರಿಹಾರವನ್ನ ಕೊಡುವಂತ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕು ಅಂತೇಳಿ ಇಲ್ಲಿರುವಂತಹ ರೈತರು ಕೂಡ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಯಾದಗಿರಿಯಲ್ಲಿ ತಲ್ಲಣ ಸೃಷ್ಟಿಸಿ ಭೀಮಾ ಪ್ರವಾಹ ಸ್ವಲ್ಪ ಕಡಿಮೆ ಆಗಿದ್ರೂ ಕೂಡ ರೈತರಿಗೆ ಆತಂಕ ಮಾತ್ರ ದೂರ ಆಗಿಲ್ಲ. ಕಾರಣ, ಸಾವಿರಾರು ಎಕರೆಯಲ್ಲಿ ಬೆಳೆದಿದ್ದಂತಹ ಭತ್ತ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗೋಗಿದೆ. ವಡಗೇರ ತಾಲೂಕಿನ ಹಲವು ಹಳ್ಳಿಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ಈಗ ಮನೆ ಮಾಡಿದೆ. ಬಹಳ ಮುಖ್ಯವಾಗಿ ನಿನ್ನೆ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆಯನ್ನ ಮಾಡಿದ್ರು. ಆದ್ರೆ ಅದು ಕಾಟಾಚಾರಕ್ಕೆ. ವೈಮಾನಿಕ ಸಮೀಕ್ಷೆ ಮಾಡಿದರೆ ಜನರ ಕಷ್ಟ ಅರ್ಥ ಆಗತ್ತಾ, ಜನರ ಮಧ್ಯೆ ಮುಖ್ಯಮಂತ್ರಿಗಳು ಬರಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಬನ್ನಿ, ವರದಿಯಲ್ಲಿ ಏನಿದೆ ನೋಡ್ಕೊಂಡ್ ಬರೋಣ. ಯಾದಗಿರಿ ಜಿಲ್ಲೆಯ ಜನರ ಬದುಕು ಮತ್ತು ರೈತರ ಜೀವವನ್ನೇ ನುಂಗಿ ಹಾಕಿದ ಭೀಮಾ ಪ್ರವಾಹ ಇದೀಗ ಸ್ವಲ್ಪರ ಮಟ್ಟಿಗೆ ತಗ್ಗಿರುವಂತದ್ದು. ಹೀಗಾಗಿ ನಾನು ಕೂಡ ಇರುವಂತದ್ದು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದಲ್ಲಿ ಇದೀನಿ. ನೋಡ್ತಾ ಇರಬಹುದು ನೀವು, ನಾಯ್ಕಲ್ ಗ್ರಾಮದ ಹಲವು ಮನೆಗಳು ಮತ್ತು ಲಕ್ಷಾಂತರ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಗಳೆಲ್ಲವನ್ನ ಕೂಡ ಭೀಮಾ ನದಿ ಪ್ರವಾಹ ನುಂಗಿ ಹಾಕಿತ್ತು. ಆದ್ರೆ ಸ್ವಲ್ಪರ ಮಟ್ಟಿಗೆ ಭೀಮಾ ಪ್ರವಾಹ ತಗ್ಗಿರೋದ್ರಿಂದ ಇವತ್ತು ಬೆಳೆಗಳೆಲ್ಲವೂ ಕೂಡ ಈಗಾಗಲೇ ಹಾನಿಗೀಡಾಗಿರುವಂತದ್ದು ನೀವು ನೋಡ್ತಾ ಇರಬಹುದು. ಯಾಕಂತಂದ್ರೆ ಇವತ್ತು ಆ ಭೀಮಾ ನದಿ ಪ್ರವಾಹದಿಂದ ಸಾಕಷ್ಟು ಪ್ರಮಾಣದಲ್ಲಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರತಕ್ಕಂತಹ ಭತ್ತ ಆಗಿರ್ಬೋದು, ಹತ್ತಿ ಆಗಿರ್ಬೋದು ಮತ್ತು ತೊಗರಿ, ಸೋಯಾಬೀನ್ ಸೇರಿದಂತೆ ಹಲವು ಬೆಳೆಗಳು ಕೂಡ ಈಗಾಗಲೇ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ವೈಮಾನಿಕ ಸಮೀಕ್ಷೆಯನ್ನ ಮಾಡಿಕೊಂಡು ಈ ಒಂದು ಬೆಳೆ ಪರಿಹಾರದ ಸಮೀಕ್ಷೆಯನ್ನು ಕೈ ತೊಳೆದುಕೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತ. ಆದ್ರೆ ಈ ಯಾದಗಿರಿ ಜಿಲ್ಲೆಯ ರೈತರ ಒಂದು ಬೇಡಿಕೆ ಏನಂತಂದ್ರೆ, ಈ ಭಾಗದ ರೈತರಿಗೂ ಕೂಡ ಸರ್ಕಾರ ಒಂದು ಕೂಡಲೇ ಪ್ರತಿಯೊಂದು ರೈತರಿಗೂ ಕೂಡ ಅಧಿಕಾರಿಗಳ ಜೊತೆಗೆ ಭೇಟಿ ನೀಡಿ ಎಲ್ಲ ಬೆಳೆಯನ್ನ ಪರಿಶೀಲನೆ ನಡೆಸುವ ಮೂಲಕ ಅವರ ಬೆಳೆಯನ್ನು ಸಮೀಕ್ಷೆ ನಡೆಸಿ ಅವ್ರಿಗೂ ಕೂಡ ಸೂಕ್ತ ಪರಿಹಾರವನ್ನ ಘೋಷಣೆ ಮಾಡಬೇಕು ಅಂತ ಆಗ್ರಹವನ್ನ ಪಡಿಸ್ತಾ ಇರಬಹುದು. ನೀವು ಈ ಭಾಗದಲ್ಲೂ ಕೂಡ ನೋಡ್ತಾ ಇರಬಹುದು, ಇನ್ನೂ ಕೂಡ ಜಮೀನಲ್ಲಿ ನೀರಿದಾವೆ. ಆದ್ರೆ ಸ್ವಲ್ಪ ಮಟ್ಟಿಗೆ ನೀರಿದ್ದುಕೊಂಡು ಅಪಾರ ಪ್ರಮಾಣದ ಪ್ರವಾಹ ಏನಿತ್ತು ಆ ಪ್ರವಾಹ ಕೂಡ ಈಗಾಗಲೇ ತಗ್ಗಿರುವಂತದ್ದು ನೋಡ್ತಾ ಇರಬಹುದು ನೀವು. ನೀರು ಕೂಡ ಈ ರೀತಿ ಮಲಿನಗೊಂಡಿದ್ದಾವೆ. ಅಂದ್ರೆ ಇದೆಲ್ಲವೂ ಕೂಡ ಈ ಒಂದು ಬೆಳೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ಈಗ ನೋಡ್ತಾ ಇರಬಹುದು, ಆ ತೆನೆಗಟ್ತಾ ಇರ್ತಕ್ಕಂಥ ತೆನೆಗಳು ಕೂಡ ನೀರಲ್ಲಿ ಬಿದ್ದಿದ್ದಾವೆ. ಅವೆಲ್ಲವೂ ಕೂಡ ಬಿದ್ದಿರೋದ್ರಿಂದ ಈ ಒಂದು ತೆನೆಗಳು ಕೂಡ ಕಟ್ಟೋದಿಲ್ಲ, ಅಪಾರ ಪ್ರಮಾಣದ ಬೆಳೆಗಳು ಕೂಡ ಹಾನಿ ಆಗ್ತವೆ. ಈ ನಿಟ್ಟಿನಲ್ಲಿ ರೈತರು ಕೂಡ ಸಾಕಷ್ಟು ಸಂಕಷ್ಟವನ್ನು ಎದುರಿಸುವಂತ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಸಿಎಂ ಅವರು ವೈಮಾನಿಕ ಸಮೀಕ್ಷೆಯನ್ನು ಮಾಡಿ ಕೈ ತೊಳೆದುಕೊಂಡ್ರೆ ಸಾಲದು, ನಮ್ಮ ಯಾದಗಿರಿ ಜಿಲ್ಲೆಗೂ ಬಂದು ಜಿಲ್ಲೆಯಲ್ಲಿರ್ತಕ್ಕಂಥ ಈ ಒಂದು ಎಲ್ಲವನ್ನ ಬೆಳೆ ಸಮೀಕ್ಷೆಯನ್ನು ನಡೆಸುವ ಮೂಲಕ ಪ್ರತಿಯೊಂದು ಎಕರೆಗೆ ಸುಮಾರು 25,000 ಕನಿಷ್ಠ ಪರಿಹಾರ ಬೆಲೆಯನ್ನ ಘೋಷಣೆ ಮಾಡುವ ಮೂಲಕ ರೈತರಿಗೆ ಒಂದು ಸೂಕ್ತವಾದಂತಹ ಪರಿಹಾರವನ್ನ ನೀಡಬೇಕು. ಜೊತೆಗೆ ಕಂದಾಯ ಸಚಿವರು, ಕೃಷಿ ಸಚಿವರು ನಮ್ಮ ಜಿಲ್ಲೆಗೆ ಭೇಟಿ ಕೊಡಬೇಕು. ಭೇಟಿ ನೀಡಿ ಪ್ರತಿಯೊಂದು ಜಮೀನನ್ನ, ಪ್ರತಿಯೊಬ್ಬ ರೈತರ ಜಮೀನಿಗೂ ಕೂಡ ಭೇಟಿ ನೀಡಿ ಅವರಿಗೆ ಒಂದು ಸಮೀಕ್ಷೆಯನ್ನು ನೀಡಿ ಅವರಿಗೆ ಪರಿಹಾರವನ್ನ ಕೊಡುವಂತ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕು ಅಂತೇಳಿ ಇಲ್ಲಿರುವಂತಹ ರೈತರು ಕೂಡ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಯಾದಗಿರಿಯಲ್ಲಿ ತಲ್ಲಣ ಸೃಷ್ಟಿಸಿ ಭೀಮಾ ಪ್ರವಾಹ ಸ್ವಲ್ಪ ಕಡಿಮೆ ಆಗಿದ್ರೂ ಕೂಡ ರೈತರಿಗೆ ಆತಂಕ ಮಾತ್ರ ದೂರ ಆಗಿಲ್ಲ. ಕಾರಣ, ಸಾವಿರಾರು ಎಕರೆಯಲ್ಲಿ ಬೆಳೆದಿದ್ದಂತಹ ಭತ್ತ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗೋಗಿದೆ. ವಡಗೇರ ತಾಲೂಕಿನ ಹಲವು ಹಳ್ಳಿಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ಈಗ ಮನೆ ಮಾಡಿದೆ. ಬಹಳ ಮುಖ್ಯವಾಗಿ ನಿನ್ನೆ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆಯನ್ನ ಮಾಡಿದ್ರು. ಆದ್ರೆ ಅದು ಕಾಟಾಚಾರಕ್ಕೆ. ವೈಮಾನಿಕ ಸಮೀಕ್ಷೆ ಮಾಡಿದರೆ ಜನರ ಕಷ್ಟ ಅರ್ಥ ಆಗತ್ತಾ, ಜನರ ಮಧ್ಯೆ ಮುಖ್ಯಮಂತ್ರಿಗಳು ಬರಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಬನ್ನಿ, ವರದಿಯಲ್ಲಿ ಏನಿದೆ ನೋಡ್ಕೊಂಡ್ ಬರೋಣ. ಯಾದಗಿರಿ ಜಿಲ್ಲೆಯ ಜನರ ಬದುಕು ಮತ್ತು ರೈತರ ಜೀವವನ್ನೇ ನುಂಗಿ ಹಾಕಿದ ಭೀಮಾ ಪ್ರವಾಹ ಇದೀಗ ಸ್ವಲ್ಪರ ಮಟ್ಟಿಗೆ ತಗ್ಗಿರುವಂತದ್ದು. ಹೀಗಾಗಿ ನಾನು ಕೂಡ ಇರುವಂತದ್ದು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದಲ್ಲಿ ಇದೀನಿ. ನೋಡ್ತಾ ಇರಬಹುದು ನೀವು, ನಾಯ್ಕಲ್ ಗ್ರಾಮದ ಹಲವು ಮನೆಗಳು ಮತ್ತು ಲಕ್ಷಾಂತರ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಗಳೆಲ್ಲವನ್ನ ಕೂಡ ಭೀಮಾ ನದಿ ಪ್ರವಾಹ ನುಂಗಿ ಹಾಕಿತ್ತು. ಆದ್ರೆ ಸ್ವಲ್ಪರ ಮಟ್ಟಿಗೆ ಭೀಮಾ ಪ್ರವಾಹ ತಗ್ಗಿರೋದ್ರಿಂದ ಇವತ್ತು ಬೆಳೆಗಳೆಲ್ಲವೂ ಕೂಡ ಈಗಾಗಲೇ ಹಾನಿಗೀಡಾಗಿರುವಂತದ್ದು ನೀವು ನೋಡ್ತಾ ಇರಬಹುದು. ಯಾಕಂತಂದ್ರೆ ಇವತ್ತು ಆ ಭೀಮಾ ನದಿ ಪ್ರವಾಹದಿಂದ ಸಾಕಷ್ಟು ಪ್ರಮಾಣದಲ್ಲಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರತಕ್ಕಂತಹ ಭತ್ತ ಆಗಿರ್ಬೋದು, ಹತ್ತಿ ಆಗಿರ್ಬೋದು ಮತ್ತು ತೊಗರಿ, ಸೋಯಾಬೀನ್ ಸೇರಿದಂತೆ ಹಲವು ಬೆಳೆಗಳು ಕೂಡ ಈಗಾಗಲೇ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ವೈಮಾನಿಕ ಸಮೀಕ್ಷೆಯನ್ನ ಮಾಡಿಕೊಂಡು ಈ ಒಂದು ಬೆಳೆ ಪರಿಹಾರದ ಸಮೀಕ್ಷೆಯನ್ನು ಕೈ ತೊಳೆದುಕೊಳ್ಳುವಂತ ನಿಟ್ಟಿನಲ್ಲಿ
ಮುಂದಾಗಿರುವಂತದ್ದು. ಆದ್ರೆ ಈ ಯಾದಗಿರಿ ಜಿಲ್ಲೆಯ ರೈತರ ಒಂದು ಬೇಡಿಕೆ ಏನಂತಂದ್ರೆ ಈ ಭಾಗದ ರೈತರಿಗೂ ಕೂಡ ಸರ್ಕಾರ ಒಂದು ಕೂಡಲೇ ಪ್ರತಿಯೊಂದು ರೈತರಿಗೂ ಕೂಡ ಅಧಿಕಾರಿಗಳ ಜೊತೆಗೆ ಭೇಟಿ ನೀಡಿ ಎಲ್ಲ ಬೆಳೆಯನ್ನ ಪರಿಶೀಲನೆ ನಡೆಸುವ ಮೂಲಕ ಅವರ ಬೆಳೆಯನ್ನು ಸಮೀಕ್ಷೆ ನಡೆಸಿ ಅವ್ರಿಗೂ ಕೂಡ ಸೂಕ್ತ ಪರಿಹಾರವನ್ನ ಘೋಷಣೆ ಮಾಡಬೇಕು ಅಂತ ಆಗ್ರಹವನ್ನ ಪಡಿಸ್ತಾ ಇರಬಹುದು. ನೀವು ಈ ಭಾಗದಲ್ಲೂ ಕೂಡ ನೋಡ್ತಾ ಇರಬಹುದು, ಇನ್ನೂ ಕೂಡ ಜಮೀನಲ್ಲಿ ನೀರಿದಾವೆ. ಆದ್ರೆ ಸ್ವಲ್ಪ ಮಟ್ಟಿಗೆ ನೀರಿದ್ದುಕೊಂಡು ಅಪಾರ ಪ್ರಮಾಣದ ಪ್ರವಾಹ ಏನಿತ್ತು ಆ ಪ್ರವಾಹ ಕೂಡ ಈಗಲೇ ತಗ್ಗಿರುವಂತದ್ದು ನೋಡ್ತಾ ಇರಬಹುದು. ನೀವು ನೀರು ಕೂಡ ಈ ರೀತಿ ಮಲಿನಗೊಂಡಿದ್ದಾವೆ. ಅಂದ್ರೆ ಇದೆಲ್ಲವೂ ಕೂಡ ಈ ಒಂದು ಬೆಳೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ಈಗ ನೋಡ್ತಾ ಇರಬಹುದು ಆ ತೆನೆಗಟ್ತಾ ಇರ್ತಕ್ಕಂಥ ತೆನೆಗಳು ಕೂಡ ನೀರಲ್ಲಿ ಬಿದ್ದಿದ್ದಾವೆ. ಅವೆಲ್ಲವೂ ಕೂಡ ಬಿದ್ದಿರೋದ್ರಿಂದ ಈ ಒಂದು ತೆನೆಗಳು ಕೂಡ ಕಟ್ಟೋದಿಲ್ಲ, ಅಪಾರ ಪ್ರಮಾಣದ ಬೆಳೆಗಳು ಕೂಡ ಹಾನಿಯಾಗ್ತವೆ. ಈ ನಿಟ್ಟಿನಲ್ಲಿ ರೈತರು ಕೂಡ ಸಾಕಷ್ಟು ಸಂಕಷ್ಟವನ್ನು ಎದುರಿಸುವಂತ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಸಿಎಂ ಅವರು ವೈಮಾನಿಕ ಸಮೀಕ್ಷೆಯನ್ನ ಮಾಡಿ ಕೈ ತೊಳೆದುಕೊಂಡ್ರೆ ಸಾಲದು, ನಮ್ಮ ಯಾದಗಿರಿ ಜಿಲ್ಲೆಗೂ ಬಂದು ಜಿಲ್ಲೆಯಲ್ಲಿರ್ತಕ್ಕಂಥ ಈ ಒಂದು ಎಲ್ಲವನ್ನ ಬೆಳೆ ಸಮೀಕ್ಷೆಯನ್ನ ನಡೆಸುವ ಮೂಲಕ ಪ್ರತಿಯೊಂದು ಎಕರೆಗೆ ಸುಮಾರು 25,000 ಕನಿಷ್ಠ ಪರಿಹಾರ ಬೆಲೆಯನ್ನ ಘೋಷಣೆ ಮಾಡುವ ಮೂಲಕ ರೈತರಿಗೆ ಒಂದು ಸೂಕ್ತವಾದಂತಹ ಪರಿಹಾರವನ್ನ ನೀಡಬೇಕು. ಜೊತೆಗೆ ಕಂದಾಯ ಸಚಿವರು, ಕೃಷಿ ಸಚಿವರು ನಮ್ಮ ಜಿಲ್ಲೆಗೆ ಭೇಟಿ ಕೊಡಬೇಕು. ಭೇಟಿ ನೀಡಿ ಪ್ರತಿಯೊಂದು ಜಮೀನನ್ನ ಪ್ರತಿಯೊಬ್ಬ ರೈತರ ಜಮೀನಿಗೂ ಕೂಡ ಭೇಟಿ ನೀಡಿ ಅವರಿಗೆ ಒಂದು ಸಮೀಕ್ಷೆಯನ್ನು ನೀಡಿ ಅವರಿಗೆ ಪರಿಹಾರವನ್ನ ಕೊಡುವಂತ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕು ಅಂತೇಳಿ ಇಲ್ಲಿರುವಂತಹ ರೈತರು ಕೂಡ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.